ಉಡುಪಿಯ ದ್ವೈತ ಸಿದ್ಧಾಂತದ ಯತಿ ಪರಂಪರೆಯಲ್ಲಿ ಅತ್ಯಂತ ವಿಶಿಷ್ಟವಾದಂತಹ ಕೆಲವಷ್ಟು ನಿಯಮಗಳು ಇವೆ. ಅಂತಹ ನಿಯಮದಲ್ಲಿ ಸನ್ಯಾಸ ಆಶ್ರಮವನ್ನು ಸ್ವೀಕರಿಸಿದಂತಹ ಯತಿಗಳು ತಾಯಿಗೆ ಮಾತ್ರ ನಮಸ್ಕರಿಸುವಂತಹ ಪದ್ಧತಿ ಅನೂಚಾನವಾಗಿ ಮುಂದುವರೆದುಕೊಂಡು ಬಂದಿದೆ. ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ, ನಮ್ಮ ಭಾರತೀಯ ಸನಾತನ ಸಂಸ್ಕೃತಿ ಒಂದು ರೀತಿಯ ವಿಶಿಷ್ಟವಾದಂತಹ ಪರಂಪರೆಯ ಸತ್ವ ಮತ್ತು ತತ್ವ ಈ ಎರಡನ್ನೂ ಕೂಡ ಅಳವಡಿಸಿಕೊಂಡು ಬಂದಿರುವಂಥದ್ದು. ಇಂತಹ ಹಿನ್ನೆಲೆಯಲ್ಲಿ ದ್ವೈತ ಸಿದ್ಧಾಂತದ ಯತಿ ಪರಂಪರೆಯ ಯತಿಗಳು ಆಶ್ರಮ ಆದ ತಕ್ಷಣದಲ್ಲಿ ಯಾವ ಹಿರಿಯರಿಗೂ ಕೂಡ ನಮಸ್ಕರಿಸುವುದಿಲ್ಲ, ಆದರೆ ತಾಯಿಗೆ ಮಾತ್ರ ನಮಸ್ಕರಿಸ್ತಾರೆ. ತಂದೆಗೂ ನಮಸ್ಕಾರ ಮಾಡೋದಿಲ್ಲ. ಅದು ಮಾತೃದೇವೋ ಭವ ಸಂಸ್ಕೃತಿಯ ಆಳ, ಅದರ ಅಂತಃಸತ್ವ, ಅದರ ನಿಜವಾದಂತಹ ಅರ್ಥ ನಿಜಕ್ಕೂ ಕೂಡ ಅದ್ಭುತವಾದದ್ದು, ಅಪೂರ್ವವಾದದ್ದು. ಪರಮಪೂಜ್ಯ ಯತಿಗಳು ಸನ್ಯಾಸ ಆಶ್ರಮದ ಅನಂತರದಲ್ಲಿ ಇಂತಹ ಈ ತಾಯಿಗೆ ನಮಸ್ಕರಿಸುವಂತಹ ಪದ್ಧತಿ ವಿಶಿಷ್ಟವಾದಂತಹ ಕೆಲವಷ್ಟು ಅಂಶಗಳಲ್ಲಿ, ಯಾಕಂದ್ರೆ ಒಂದು ಪುರಪ್ರವೇಶ ಇರಬಹುದು ಅಥವಾ ಅಷ್ಟಮಠದ ಕೆಲವಷ್ಟು ವಿಶಿಷ್ಟವಾದಂತಹ ಉತ್ಸವಾದಿಗಳಲ್ಲಿ ಇರಬಹುದು. ಇಂತಹ ಸಂದರ್ಭದಲ್ಲಿ ತಾಯಿಯ ದರ್ಶನ ಎದುರುಗಡೆ ಆದರೆ ಆ ತಾಯಿಗೆ ಹೋಗಿ ನಮಸ್ಕರಿಸುವಂತಹ ಪದ್ಧತಿ ಅನೂಚಾನವಾಗಿ ಮುಂದುವರೆದುಕೊಂಡು ಬಂದಿದೆ. ತಂದೆಗಿಂತಲೂ ತಾಯಿಯ ಒಪ್ಪಿಗೆ ಇದ್ದರೆ ಮಾತ್ರ ಸನ್ಯಾಸ ಆಶ್ರಮವನ್ನು ಸ್ವೀಕರಿಸಿ